I'm here. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೇಳೋ ವಿಷಯ ನಿಮ್ಮ ಜೀವನಕ್ಕೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ. ನಿಮ್ಮ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ? ಇತ್ತೀಚೆಗೆ ಹಲವರಿಗೆ ಈ ರೀತಿ ಮೆಸೇಜ್ ಬಂದಿದೆ. ಕೆಲವರಿಗೆ ರೇಷನ್ ಶಾಪಲ್ಲಿ ರೈಸ್ ಕೂಡ ಕೊಡ್ತಾ ಇಲ್ಲ, ಹಾಗೆ ಇನ್ನು ಕೆಲವರಿಗೆ ವೆರಿಫಿಕೇಷನ್ ಕೂಡ ನಡೀತಾ ಇದೆ. ಯಾಕಿಗೆ ಹೇಳ್ತಾ ಇದ್ದಾರೆ? 2025ರಲ್ಲಿ ಅಥವಾ ಮುಂದಿನ 26ರಲ್ಲಿ BPL ಕಾರ್ಡ್ಗೆ ಹೊಸ ರೂಲ್ಸ್ ಏನಾದರೂ ಬಂದಿದ್ದೀರಾ? ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ, ಒಂದು ಪಾಯಿಂಟ್ ಕೂಡ ಮಿಸ್ ಮಾಡಬೇಡಿ. ಮೊದಲು ಒಂದು ಇಂಪಾರ್ಟೆಂಟ್ ಕ್ಲಾರಿಟಿ ಕೊಟ್ಬಿಡ್ತೀನಿ. ಎಲ್ಲ BPL ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡೋದಿಲ್ಲ. ಯಾಕಂದರೆ ಗೌರ್ಮೆಂಟ್ ಜೆನ್ಯೂನ್ ಬಡ ಕುಟುಂಬಗಳ ಕಾರ್ಡ್ ಉಳಿಸೋಕೆ ಎಲಿಜಿಬಲ್ ಇಲ್ಲದವರ ಕಾರ್ಡ್ನ ಮಾತ್ರ ಕ್ಯಾನ್ಸಲ್ ಮಾಡ್ತಾ ಇದೆ. ಆದರೆ ಡಾಟಾ ಮಿಸ್ಟೇಕ್ ಇದ್ದರೂ ಕೂಡ ಕಾರ್ಡ್ ಕ್ಯಾನ್ಸಲ್ ಆಗುವ ಚಾನ್ಸ್ ಇದೆ. ಅದಕ್ಕೆ ಸ್ವಲ್ಪ ಅಭಯವನ್ನು ನೀಡ್ತೇನೆ. BPL ಕಾರ್ಡ್ ಕ್ಯಾನ್ಸಲ್ ಆಗುವುದು ಯಾವಾಗ? ಈ ಇನ್ಕಮ್ ಲಿಮಿಟ್ ಜಾಸ್ತಿ ಆಗಿದ್ದರೆ, ನಿಮ್ಮ ಕುಟುಂಬದ ಆದಾಯ BPL ಲಿಮಿಟ್ಗಿಂತ ಜಾಸ್ತಿ ಇದ್ದರೆ ಗೌರ್ಮೆಂಟ್ ಡೇಟಾಬೇಸ್ ಕ್ರಾಸ್ ಚೆಕ್ ಮಾಡಿ ಕಾರ್ಡ್ ಕ್ಯಾನ್ಸಲ್ ಮಾಡಬಹುದು. ಹಾಗೆ ಆಧಾರ್ ಲಿಂಕ್ ಮಾಡಿಲ್ಲ ಅಂದರೆ ಅಥವಾ ಅನ್ಲಿಂಕ್ ಆಗಿದ್ದರೆ, ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಆಗದೇ ಇದ್ದರೆ DBT ವೆರಿಫಿಕೇಷನ್ ಫೇಲ್ ಆಗುತ್ತೆ. ಹಾಗೆ ಒನ್ ಫ್ಯಾಮಿಲಿಯಲ್ಲಿ ಮೋರ್ ದೆನ್ ಒನ್ ರೇಷನ್ ಕಾರ್ಡ್ ಅಂದರೆ ಒಂದೇ ಮನೆಗೆ 2 ರೇಷನ್ ಕಾರ್ಡ್ ಇದೆ ಅಥವಾ 2ಕ್ಕಿಂತಲೂ ಜಾಸ್ತಿ ಇದ್ದರೆ ಒಂದು ಕಾರ್ಡ್ ಮ್ಯಾಂಡೇಟರಿ ಕ್ಯಾನ್ಸಲ್ ಆಗೇ ಆಗುತ್ತೆ. ಹಾಗೆ ಕೆಲವು ತಪ್ಪು ತಿಳುವಳಿಕೆಯಿಂದ ಅಥವಾ ರಾಂಗ್ ಇನ್ಫಾರ್ಮೇಷನ್ ಅಥವಾ ಫೇಕ್ ಡಾಕ್ಯುಮೆಂಟ್ಸಿಂದ ಇನ್ಕಮ್, ಅಡ್ರೆಸ್, ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ತಪ್ಪಾಗಿದ್ದರೆ ಕಾರ್ಡ್ ಕ್ಯಾನ್ಸಲ್ ಆಗೋ ರಿಸ್ಕ್ ಇದ್ದೇ ಇರುತ್ತೆ. ಹಾಗೆ ಅರ್ಬನ್ ಏರಿಯಾಗಳಲ್ಲಿ ಪ್ಲಾಟ್, ಕಾರ್ ಅಥವಾ ಕಮರ್ಷಿಯಲ್ ಪ್ರಾಪರ್ಟಿ ಇದ್ದರೂ ಕೂಡ BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಇನ್ನು 2026ರ ನ್ಯೂ ವೆರಿಫಿಕೇಷನ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ, ಆಟೋಮೆಟಿಕ್ ಡಾಟಾ ವೆರಿಫಿಕೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್, ಪ್ರಾಪರ್ಟಿ ರೆಕಾರ್ಡ್ಸ್, ಎಲೆಕ್ಟ್ರಿಸಿಟಿ ಯೂಸೇಜ್ ಹಾಗೆ ವೆಹಿಕಲ್ ರಿಜಿಸ್ಟ್ರೇಷನ್ ಕೂಡ ಡಾಟಾ ಬೇಸಲ್ಲಿ ಕ್ರಾಸ್ ಚೆಕ್ ಆಗುತ್ತೆ. ಕೆಲವು ಕೇಸ್ಗಳಲ್ಲಿ ಫೀಲ್ಡ್ ವೆರಿಫಿಕೇಷನ್ ಕೂಡ ಮಾಡಬಹುದಾಗಿದೆ. ಸೊ BPL ಕಾರ್ಡ್ ಕ್ಯಾನ್ಸಲ್ ಆಗಬಾರ್ದು. ಇದಕ್ಕೆ ಏನು ಮಾಡಬೇಕು ಅಂದರೆ, ಪ್ಯಾನಿಕ್ ಆಗಬೇಡಿ. ಅಲ್ಲೇ ಹತ್ತಿರದ ಫುಡ್ ಡಿಪಾರ್ಟ್ಮೆಂಟ್ಗೆ ಅಥವಾ ತಾಲೂಕು ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡು ಹೋಗಿರಿ. ಯಾವ್ಯಾವು ಅಂದರೆ ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ಹಾಗೆ ಅಡ್ರೆಸ್ ಪ್ರೂಫ್ ಮತ್ತು ಬ್ಯಾಂಕ್ ಪಾಸ್ಬುಕ್ನ ಒಂದು ಜೆರಾಕ್ಸ್ ಕೂಡ ತೆಗೆದುಕೊಂಡು ಹೋಗಿ. ಮಿಸ್ಟೇಕ್ ಇದ್ದರೆ ಕರೆಕ್ಷನ್ ರಿಕ್ವೆಸ್ಟ್ ಕೊಡಬಹುದು. ಎಲಿಜಿಬಲ್ ಇದ್ದರೆ ಮತ್ತೆ ರೀಅಪ್ಲೈ ಕೂಡ ಮಾಡ್ಬೋದಾಗಿರುತ್ತೆ. ಹಾಗೆ ಯಾರಾದರೂ ಕಾನೂನು ಬಾಹಿರವಾಗಿ ಫೇಕ್ BPL ಕಾರ್ಡ್ ಹೊಂದಿದ್ದರೆ ಫ್ಯೂಚರಲ್ಲಿ ದೊಡ್ಡ ಮೊತ್ತದ ಫೈನ್ ಹಾಗೆ ಲೀಗಲ್ ಪ್ರಾಬ್ಲಮ್ ಕೂಡ ಬರಬಹುದು. ಆದರೆ ಅರ್ಹ ಫಲಾನುಭವಿಗಳು ಹೆದರೋ ಅವಶ್ಯಕತೆ ಇಲ್ಲ. ಕರೆಕ್ಟ್ ಡಾಕ್ಯುಮೆಂಟ್ಸ್ ಇದ್ದರೆ ಕಾರ್ಡ್ ಕೂಡ ಸೇಫ್ ಆಗಿರುತ್ತೆ. ಇನ್ನು ಕೊನೆಯದಾಗಿ ಹೇಳೋದೇನೆಂದರೆ, BPL ಕಾರ್ಡ್ ನಮ್ಮ ಬೇಸಿಕ್ ಹಕ್ಕಾಗಿರುತ್ತೆ, ಆದರೆ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಸಹಾಯಕ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಲ್ಲಿ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನಿಮ್ಮ ಒಂದು ಶೇರ್ ಬೇರೆಯವರ ರೇಷನ್ ಕಾರ್ಡನ್ನು ಉಳಿಸಬಹುದು. ಧನ್ಯವಾದಗಳು. Goodbye.